ಕವಿ ಯಾವ ಆಳದಲ್ಲಿ ಇದ್ದಾರೆ ಆ ಆಳಕ್ಕೆ ನಾವು ಹೇಳಬೇಕಲ್ಲ ಅನ್ನುವಂಥ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇದೆಲ್ಲ ಈಗ ಅರ್ಥ ಆಗಿದೆಲ್ಲ 3 ತಿಂಗಳಿಂದ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮಟ್ಟ ಥಿಂಕಿಂಗ್ ಮಟ್ಟ ಅಥವಾ ಯೋಚನಾ ಮಟ್ಟ ಸ್ವಲ್ಪ ಹೆಚ್ಚಿಗೆ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಈಗ ಹಿರಿಯ ಕವಿ ದೇವೇಗೌಡರು ಎಲ್ಲರಿಗೂ ನಮಸ್ಕಾರ. ನಾನು ಕವನ ಸ್ತ್ರೀ ಅಂದರೆ ಅಷ್ಟೇ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿದ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿದ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ತರಬೇಕು ಪ್ರಿಯ ಅಷ್ಟೇ. ಹಸುರನುಂಡ ಬೆಟ್ಟಗಳ ಮೊಲೆ ಹಾಲಿನ ಹೊಳೆಯ ನಿಲ್ಲಿಸಿ ಹಸುರನುಂಡ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಲ್ಲಿಸಿ ಬಯಲ ಹಸಿರ ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕು ಸ್ತ್ರೀ ಅಂದರೆ ಅಷ್ಟೇ ಸಾಕು. ಮರ ಗಿಡ ಹೂ ಮುಂಗುರುಳದ ತಂಗಾಳಿಯ ಬೆರಳು ಸವರಿ ಮರ ಗಿಡ ಹೂ ಮುಂಗುರುಳದ ತಂಗಾಳಿಯ ಬೆರಳ ಸವರಿ ಹಕ್ಕಿ ಗಿಲಕಿ ಗಿಟಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಅಂದರೆ ಅಷ್ಟೇ ಸಾಕು. ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉರಿಸಿ ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಪ್ಪಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕು. ಸ್ತ್ರೀ ಅಂದರೆ ಅಷ್ಟೇ ಸಾಕು. ಎರಡು ಭಾವಗಳನ್ನು ಗ್ರಹಿಸಿಕೊಳ್ಬೇಕು. ಸ್ತ್ರೀ ಅಂದರೆ ಅಷ್ಟೇ ಸಾಕು, ಅಷ್ಟೇ ಸಾಕು. ಇನ್ನೊಂದು ಸ್ತ್ರೀ ಅಂದರೆ ಅಷ್ಟೇ ಸಾಕು, ಅದಕ್ಕಿಂತ ಹೆಚ್ಚು ಯಾವುದೂ ಬೇಡ. ಪ್ರಪಂಚವನ್ನು ವಿಶ್ವವನ್ನು ನಾವು ಪ್ರಕೃತಿ ಅಂತ ಕರೀತೇವೆ. ಪ್ರಕೃತಿಯನ್ನು ನಾವು ಪ್ರಥಮವಾಗಿ ಹೋಲಿಸುವುದು ಸ್ತ್ರೀ. ಹಾಗಾಗಿ ಪ್ರಕೃತಿ ಲೋಕ ಸಮಾನ ಅಂತ ಪ್ರಕೃತಿಯನ್ನು ನಾವು ಯೋಚಿಸುವಾಗ ಭಾವಿಸುವಾಗ ಪ್ರಕೃತಿಯಲ್ಲಿರುವ ಹಲವಾರು ವಿಚಾರಗಳು ಸ್ತ್ರೀಗೆ ಸರಿ ಸಮಾನವಾಗಿ ಒಯ್ಯಲ್ಪಡುತ್ತವೆ. ಸುಂದರವಾದ ಉಪಮೆಯನ್ನು ಕೊಡುತ್ತಾ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲ್ಲ ಏನಂತೇವೆ ವಿಶಾಲವಾದ ಅರ್ಥದಲ್ಲಿ ಬಹುಮುಖ ಪಾತ್ರವನ್ನು ತೋರಿಸುತ್ತ ವಿಶ್ವದ ಉಡುಗೆಯನ್ನು ಮಹಿಳೆಯಲ್ಲಿ ಆವಾಹಿಸಿಕೊಂಡು ಪರಕಾಯ ಪ್ರವೇಶ ಇರುವಂತಹ ಒಂದು ಭಾವನೆಯನ್ನು ಇಲ್ಲಿ ಹೇಳುತ್ತಾ ನಿನಗೆ ಅತ್ಯಂತ ಹೆಚ್ಚು ಏನು ಹೇಳಬೇಕು ನಾನು ಸ್ತ್ರೀ ಅಂತ ನೀನು ವಿಶ್ವ ಅರ್ಥವನ್ನು ತಿಳಿಸುತ್ತಾ ಅದು ಒಂದೊಂದೇ ಉಪಮಕ್ಕಳನ್ನು ಹೇಳುತ್ತಾ ಹೋಗುವ ಹಸುರಂತ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇರಿಸಿ ಎದೆಯ ಹಾಲು ಹೊಳೆಯುವಂತಹದ್ದು ಬಯಲು ಪ್ರದೇಶದ ಹಸಿರು ನಗುವಂತಹದ್ದು ಇತ್ಯಾದಿಗಳ ಉಪಮೆಯಾಗಿರಿಸಿ ಹೇಳುತ್ತಾ ಯಾಕಂದರೆ ಅಮೃತೋತ್ತಮವಾದಂತಹ ಹಾಲು ಎದೆ ಹಾಲು ಯಾವ ರೀತಿಯ ಕಂದನಿಗೆ ಉಣಿಸಿದಾಗ ಅದು ಏನು ಹೇಳ್ತೇವೆ ನಾವು ಅಮೃತವಾಗುತ್ತದೆ, ಹಾಗೆಯೇ ಅದಕ್ಕೆ ಸಮಾನ ಈ ಸ್ತ್ರೀ ಹಸಿರು ಬೆಟ್ಟಗಳಲ್ಲಿ ಎದೆ ಹಾಲು ಆವಿರ್ಭವಿಸಿಕೊಂಡು ಇದ್ದಾಗ ನಾವು ವಿಶ್ವದಲ್ಲಿ ತಾಯಿಯನ್ನು ಕಾಣುತ್ತೇವೆ. ಆ ತಾಯಿಯಿಂದ ನಾವು ಜೀವತ್ವವನ್ನು ಪಡಿತೇವೆ ಅನ್ನೋ ಅರ್ಥವನ್ನು ಸಹ ಮಾಡಬಹುದು ಅಂತ
ಹಾಗೆ ಮರ ಗಿಡ ಗಾಳಿ ಇವುಗಳು ಕೊಡುವಂಥ ಶಕ್ತಿ, ಆಕ್ಸಿಜನ್ ಇರ್ಬೋದು, ಪ್ರಾಣ ಇರ್ಬೋದು, ಪ್ರಾಣವಾಯು ಇರ್ಬೋದು, ಟೋಟಲಿ ಒಟ್ಟಾಗಿ ಜೀವನ ಇರ್ಬೋದು. ಅಂಥ ಜೀವನವನ್ನು ಕೊಡುವ ವಿಶ್ವ ಅದುವೇ ತಾಯಿಯೇ ವಿಶ್ವ. ಆಶ್ರಯಾಶ್ರಯ ಭಾವ, ಅವಿನಾಭಾವ ಇವುಗಳನ್ನು ಸೌಲಭೀಕರಿಸುತ್ತಾ ಪ್ರತಿ ಮನೆಯಲ್ಲಿ ಬೆಳಗುವ ದೀಪವಾಗಿ, ದೀಪ ಇಲ್ಲದಿದ್ದರೆ ಯಾವ ರೀತಿಯಲ್ಲಿ ಬೆಳಕಿಲ್ಲವೋ, ಮನೆಯಲ್ಲಿ ಯಾವ ರೀತಿಯಲ್ಲಿ ಪ್ರಕಾಶ ಇಲ್ಲವೋ, ಹಾಗೆ ಆ ಸ್ತ್ರೀ ಅನ್ನುವವಳು ದೀಪವನ್ನು ಬೆಳಗುವಳು, ಜ್ಯೋತಿಯನ್ನು ಬೆಳಗುವವಳು, ಪ್ರಕಾಶವನ್ನು ಕೊಡುವವಳು. ಅಂತಹ ಸ್ತ್ರೀಗೆ ಬೇರೆ ಏನು ಹೇಳಬೇಕು ಅನ್ನುವಂಥ ರೀತಿಯ ಒಂದು ಏನು ಹೇಳ್ತಾ ಇದ್ದವರು ಅನುಪಮವಾದ ಸ್ಟೇಟ್ಮೆಂಟ್ ಕೊಡುತ್ತಾ GS ಶಿವರುದ್ರಪ್ಪನವರು ಸ್ತ್ರೀಯನ್ನು ವೈಭವೀಕರಿಸಿದಂತಹ ಒಂದು ಕವನವಾಗಿ ಇದು ಕಂಗೊಳಿಸುತ್ತದೆ ಎಂದು ನನ್ನ ಅಭಿಪ್ರಾಯ. ಅವಕಾಶಕ್ಕೆ ಧನ್ಯವಾದಗಳು. ನಮಸ್ಕಾರ. ತುಂಬ ಅಗಾಧವಾದ ಒಂದು ಗಹನವಾದ ಒಂದು ಮೌಲ್ಯವನ್ನು ಹೊಂದಿದಂಥ ಒಂದು ಪರ್ವ ಇದು. ಯಾಕೆಂದರೆ ಸ್ತ್ರೀಗೆ ನಾವು ಸರಳವಾಗಿ ಹಾಗೆ ಸ್ತ್ರೀ ಅಂತ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೆ ಇರೋದು ಪ್ರಚಂಡವಾದ ಒಂದು ಶಕ್ತಿ ಇದೆ. ದುರ್ಗಾ ಮಾತೆಯನ್ನು ಹೇಳ್ತೀವಿ ನಾವು, 8 ಶಕ್ತಿಗಳು ಅಂತ ಇರ್ತವೆ ಸ್ತ್ರೀಗಳಲ್ಲಿ. ಆ ಶಕ್ತಿ ಅವರು ಹೇಳಿದ ಇಷ್ಟೇ ಸಾಕಿ ಅಂತ ಕೇಳ್ತಾರೆ, ಇನ್ನೂ ಐತಿ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬರಬೇಕು. ಇದೇ ಬಂದ. ಯಾಕಂದರೆ ಸ್ತ್ರೀಗೆ ಯಾವುದೇ ಹೋಲಿಕೆ ಇಲ್ಲ ಅನ್ನುವಂಥ. ಯಾಕಂದರೆ ಭೂಮಿ ತಾಯಿ ಸ್ತ್ರೀ ಅಂಥ ಒಂದು ಅಗಾಧ ಶಕ್ತಿ. ನಾವು ಪುರುಷರು ಅಷ್ಟೇ ಇರ್ತೀವಿ, ಮತ್ತು ಸ್ತ್ರೀಗೆ ಯಾವುದೇ ಹೋಲಿಕೆ ಆಗೋದು ಸಾಧ್ಯ ಇಲ್ಲ. ಅಂಥ ಒಂದು ವಿಶ್ವವನ್ನು ಹೇಳಿದ್ರು ಅವರು ಒಂದೇ ಸಾಲಿನಲ್ಲಿ ನುಡಿದಲ್ಲಿ ವಿಶ್ವದ ಸಂಪೂರ್ಣ ಅರಿವನ್ನು ಕೊಟ್ಟು, ಚಂದ್ರ, ತಾರೆ, ಆಕಾಶ, ತೊಟ್ಟಿಲು ಅದು ಸ್ತ್ರೀ ಗುಣ ಇದೆ, ಅಷ್ಟೇ ಸ್ತ್ರೀಯದಷ್ಟು ಸಾಕೆ ಇನ್ನೂ ಐತಿ ಅನ್ನುವಂಥದ್ದು ಬಹಳ ಅರ್ಥವನ್ನು ಭಾಳ ಚೆನ್ನಾಗಿದೆ ಸರ್ ನೀವು. ಮತ್ತು ಆ ಕವನವನ್ನು ಓದುವ ಒಂದು ಕಲೆ ಇದೆಲ್ಲ ಅವರು ಕಲ್ತ್ಕೊಬೇಕು ನಾವು ಡೈಲಿ. ಯಾಕಂದ್ರೆ ಹಿರಿಯ ಕವಿಗಳು ಭಾರತದ ನಮ್ಮ ಪ್ರಚೋಪ್ ಸರ್ ಇದ್ದಾರೆ, ನಮ್ಮ ಪ್ರಯೋಗ ಕುಮಾರ್ ಸರ್ ಇದ್ದಾರೆ ಇವತ್ತು. ಯಾಕಂದ್ರೆ ಅವರಲ್ಲಿ ಅವ್ರ ಇದೆ. ನಮ್ಮ ಲಾಸ್ಟ್ ಭಾಷಣ ಹೇಳಿದರು ಪ್ರಭು ಅವರು. ಅವ್ರ ಕವನ ಓದ್ತಿದ್ದಾರಲ್ಲ, ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ. ಅದನ್ನು ನಾವು ಅರಿತುಕೊಳ್ಬೇಕು, ಅದನ್ನು ಒಂದು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಗುಂಪಿನಲ್ಲಿ ನಾವು ಬಂದ್ವಿ. ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಧನ್ಯವಾದಗಳು ಸರ್ ನಿಮಗೆ. ಧನ್ಯವಾದಗಳು. ಮುಂದೆ ಮಾಡೋಣ.